ಹೇಳ್ಬಾರ್ದು, ಬಟ್ ನಾವು ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ತಮಿಳಲ್ಲಿ ಇದ್ದಂತ ಒಂದೇ ಒಂದು ಡೈಲಾಗು ಕೂಡ ಚೇಂಜ್ ಮಾಡದೆ ಇಲ್ಲಿಗೆ ಅನುಕರಣೆ ಮಾಡಿ. ಒಂದೇ ಒಂದು ಡೈಲಾಗ್, ಹಿಂಗ ಬಾ ಇಲ್ಲಿಗೆ ಬಾ ಹಂಗೇನೆ ಬೇಕು. ಡೈಲಾಗ್ಸ್ ನಾವು ಹೇಳೋದು ಕೂಡ ಬಾ ಇಲ್ಲಿ ಅಂತ ಹೇಳಂಗಿಲ್ಲವಂತೆ, ಇಲ್ಲಿಗೆ ಬಾ ಅಂತಾನೆ ಹೇಳ್ಬೇಕು ಅಂತ. ಪೇಮೆಂಟ್ ಇಂದ ಕಷ್ಟ ಅಂತ ಹೇಳ್ತಾರೆ, ಯಾವ ತರ ಕಷ್ಟ ಆಗುತ್ತೆ? ಕೆಲವು ಪ್ರೊಡಕ್ಷನ್ ಹೌಸ್ಗಳು ಆ ಥರ ಆಗಿದ್ದಾವೆ. 2 ರಿಂದ 3 ತಿಂಗಳು ಫ್ರೀ ಆಗಿ ಮಾಡಬೇಕು, ಅದಾದ್ಮೇಲೆ ನಿಮಗೆ ಫ್ರೀ ಅಂತಂದ್ರೆ ವೇಟ್ ಮಾಡಬೇಕು, ವೇಟಿಂಗ್ ಪೀರಿಯಡ್. ಸೊ ಆ 2 ತಿಂಗಳು ಇವಾಗ ಜನವರಿ ನೀವು ಶೂಟಿಂಗ್ ಮಾಡಿದ್ರೆ ನಿಮ್ಮ ಜನವರಿ ಪೇಮೆಂಟ್ ಬರೋದು ಮಾರ್ಚ್ ಅಥವಾ ಮಾರ್ಚ್ ಎಂಡಲ್ಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ ಜೊತೆಗೆ ಇರುವಂತಹ ಗೆಸ್ಟ್, ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರ ಒಂದು ಪಾತ್ರದಿಂದ ಒಂದು ಧಾರಾವಾಹಿ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಿಕ್ ಆಯ್ತು ಅಂತಾನೆ ಹೇಳ್ಬೋದು. ನಾನ್ ಮಾತಾಡ್ತಾ ಇರೋದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಗ್ಗೆ. ಮುಗ್ದೇ ಹೋಯ್ತು ಅಂತ ನಾವೆಲ್ಲ ಅನ್ಕೊಳ್ತಾ ಇರುವಾಗ ಕಿಶನ್ ಅನ್ನೋ ಒಂದು ರೋಲ್ ಧಾರಾವಾಹಿಗೆ ಕಿಕ್ ಸ್ಟಾರ್ಟ್ ಅನ್ನ ಕೊಡುತ್ತೆ. ಸೊ ಆ ರೋಲ್ ಮಾಡ್ತಾ ಇರುವಂತಹ ರಾಜೇಶ್ ಧ್ರುವ ಅವರು ನಮ್ ಜೊತೆಗೆ ಇದ್ದಾರೆ. ಸೊ ಈಗ ರೀಮೇಕ್ ಮತ್ತೆ ಸ್ವಮೇಕ್ ಈ 2 ಧಾರಾವಾಹಿಗಳನ್ನು ನೋಡ್ತಾ ಇದ್ರೆ, ಇವಾಗ ರೀಮೇಕ್ ಅಲ್ಲೂ ಕನ್ನಡದಲ್ಲಿ ರೀಮೇಕ್ ಆಗಿರುವಂತದ್ದು, ಅಂದ್ರೆ ಹಿಂದಿಯಿಂದ ಬೇರೆ ಭಾಷೆಯಿಂದ ಕನ್ನಡದಲ್ಲಿ ರೀಮೇಕ್ ಆಗಿರುವಂತಹ ಸೀರಿಯಲ್ ಗಳಲ್ಲಿ ಒಂದಷ್ಟು ಚೇಂಜಸ್ ಗಳನ್ನ ನೀವು ಮಾಡ್ಕೊಳ್ತೀರಾ ಸೀರಿಯಲ್ ನಲ್ಲಿ ಇರೋರು. ಸೊ ಅದು ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ? ಬಿಕಾಸ್ ಒಂದು ಸ್ವಮೇಕ್ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಜಾಸ್ತಿ ಎಫರ್ಟ್ಸ್ ಅನ್ನ ಹಾಕ್ಬೇಕಾಗತ್ತಾ? ರಿಮೇಕ್ ಈಗ ಅಷ್ಟೊಂದು ಎಫರ್ಟ್ ಹಾಕೋದಕ್ಕೆ ಆಗೋದಿಲ್ವಾ? ಯಾವ ತರ ವರ್ಕೌಟ್ ಆಗುತ್ತೆ ಸೀರಿಯಲ್ ಅಲ್ಲ ಅವೆರಡು ಅಂತ? ಅಂದ್ರೆ ರೀಮೇಕ್ ಅಂತ ಬಂದಾಗ ನಿಮಗೆ ಒಂದು ಬಾರ್ಡರ್ಸ್ ಇರುತ್ತೆ, ನೀವು ಅದನ್ನ ಮೀರಿ ಹೋಗಕ್ ಆಗಲ್ಲ. ಆಕ್ಟರ್ ಆಗೋ ಅಷ್ಟೇನೆ, ಹೌದು, ಆಕ್ಟರ್ ಆಗೋ ಅಷ್ಟೇನೆ, ಅಥವಾ ರೈಟರ್ ಆಗೋ ಅಷ್ಟೇನೆ, ಅಥವಾ ಡೈರೆಕ್ಟರ್ ಆಗೋ ಅಷ್ಟೇನೆ. ಸ್ಟೋರಿನೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಮಾಡ್ತಾರೆ. ಆ ಸಾರಿ ಉಟ್ಕೊಂಡಿದಾರ, ಈ ಸಾರಿ ಉಟ್ಕೊಳ್ಳಿ, ಈ ಶರ್ಟ್ ಹಾಕೊಂಡಿದಾರ, ಈ ಶರ್ಟ್ ಹಾಕೊಳ್ಳಿ, ಇಲ್ಲ ನಮ್ಗೆ ಅದೇ ಬೇಕು. ಅಥವಾ ಪ್ಲೇಸ್ಗಳು ಅವ್ರು ಹೋಗಿ ಜಾಗದಲ್ಲಿ ನಾವು ಮಾಡೋಕ್ಕಾಗಲ್ಲ, ಬೇರೆ ಜಾಗದಲ್ಲಿ ಮಾಡ್ಬೇಕು. ಅಲ್ಲಿ ಕಂಪೋಸಿಷನ್ ಸ್ವಲ್ಪ ಬೇರೆ ತರ ಆಗುತ್ತೆ. ಆ ತರ ಆಗತ್ತೆ ಬಿಟ್ರೆ ಆ ಒಂದು ಚೌಕಟ್ಟು ಇದೆಯಲ್ಲ ಅದನ್ನ ಮೀರಿ ಹೋಗೋದೇ ಇಲ್ಲ. ನಾನು ಏನಿಲ್ಲ ಅಂದ್ರೆ 3-4 ರೀಮೇಕ್ ಸೀರಿಯಲ್ ಮಾಡಿದೀನಿ, ತುಂಬಾ ಕೆಟ್ಟ ಅನುಭವ ನನಗೆ. ಆಮೇಲೆ ಕೆಲವೊಂದು ಚಾನಲ್ ಅಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ನಾವೊಂದು 25 ಎಪಿಸೋಡ್ ತನಕ ಮಾತ್ರ ಆ ಒಂದು ಲೈನರ್ ನ ಇಟ್ಕೊಂಡಿದೀವಿ, ಅದಾದ್ಮೇಲೆ ನಾವು ನಮ್ಮ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಡೈಲಾಗ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಾರ್ದು. ಬಟ್ ನಾವು ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ತಮಿಳಲ್ಲಿ ಇದ್ದಂತ ಒಂದೇ ಒಂದು ಡೈಲಾಗು ಕೂಡ ಚೇಂಜ್ ಮಾಡದೆ ಇಲ್ಲಿಗೆ ಅನುಕರಣೆ ಮಾಡ್ತಾ ಇದ್ವಿ. ಒಂದೇ ಒಂದು ಡೈಲಾಗು, ಹಿಂಗ ಬಾ ಇಲ್ಲಿಗೆ ಬಾ ಹಂಗೇನೆ ಬೇಕು. ಡೈಲಾಗ್ಸ್ ನಾವು ಹೇಳೋದು ಕೂಡ ಬಾ ಇಲ್ಲಿ ಅಂತ ಹೇಳಂಗಿಲ್ಲವಂತೆ, ಇಲ್ಲಿಗೆ ಬಾ ಅಂತಾನೆ ಹೇಳ್ಬೇಕು ಅಂತೆ. ಈ ತರ ಎಲ್ಲ ಇರುತ್ತೆ. ಅದೇ ಸ್ವಮೇಕ್ ಅಂತ ಬಂದಾಗ ನೀವೇನ್ ಮಾಡ್ತಿರೋ ಅದನ್ನೇ ಜನ ತಗೋತಾರೆ, ಅಥವಾ ನೀವೇನ್ ಹೇಳ್ತಿರೋ ಅದನ್ನೇ ರೈಟರ್ ಕೂಡ ಓಕೆ ಇವ್ರು ಹೇಳಿ ಚೆನ್ನಾಗಿದೆ ಇದನ್ನೇ ಕಂಟಿನ್ಯೂ ಮಾಡೋಣ, ಈ ತರ ಬರೆಯೋದಕ್ಕೆ ಫ್ರೀಡಮ್ ಇರುತ್ತೆ. ರೀಮೇಕ್ ಈಗ ಇರಲ್ಲ. ಸೊ ಆರ್ಟಿಸ್ಟ್ ಗಳಿಗೆ ಯಾವ ತರ ಕಷ್ಟ ಆಗ್ಬೋದು ಇವಾಗ ಸ್ವಮೇಕ್ ಮತ್ತೆ ರೀಮೇಕ್ ಸೀರಿಯಲ್ ಗಳಲ್ಲಿ ಮಾಡೋದು ಆಯ್ತು ಅಂತಂದ್ರೆ? ಕಷ್ಟ ಏನಿಲ್ಲ, ಇನ್ಫ್ಲೂಯೆನ್ಸ್ ನಾವ್ ಈಸಿಯಾಗಿ ಆಗ್ಬಹುದು. ಅಲ್ಲಿಯ ಸೀರಿಯಲ್ ಗಳನ್ನ ಪಾತ್ರ ನೋಡ್ಬಿಟ್ರೆ ಅವ್ನ ಆತರ ಕಾಸ್ಟ್ಯೂಮ್ ಹಾಕಿದ್ದ, ನೆಕ್ಸ್ಟ್ ಇದೇ ಕಾಸ್ಟ್ಯೂಮೇ ಕರೀತಾರೆ, ರೆಡಿ ಆಗೋಣ, ಮುಗಿದಾಯ್ತು. ನಮ್ಮ ಎಫರ್ಟ್ ಏನು ಇರಲ್ಲ. ನಾನೊಬ್ಬ ಆರ್ಟಿಸ್ಟ್ ಆಗಿ ನನ್ನ ಎಫರ್ಟ್ ನಾನು ಹಾಕ್ಬೇಕು ಅಂತಂದ್ರೆ ನನ್ಗೆ ಆ ಫ್ರೀಡಮ್ ಇರಬೇಕು. ಸರ್ ನೀವು ಮಾಡಿ ಸರ್ ಪರವಾಗಿಲ್ಲ ಅನ್ನೋ ತರ ಇರಬೇಕು. ಇಲ್ಲ ಸ್ವಲ್ಪ ಈ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಚೇಂಜ್ ಮಾಡ್ಕೊಳ್ತಾರ ಇರಬೇಕು. ಆ ಆಪ್ಷನ್ ಇಲ್ವಲ್ಲ ನೀವು. ಬಟ್ ಎಂಡ್ ಆಫ್ ದ ಡೇ ಏನು ನಮ್ ಕೆಲಸ ಅಷ್ಟೇನೆ, ಹೋಗು ಸೆಟ್ಟಿಗೆ, ಕೊಟ್ಟಿದ್ದನ್ನ ಕೆಲಸ ಮಾಡು, ಬಾ ಮನೆಗೆ ಅಷ್ಟೇ. ತಿಂಗಳು ಪೇಮೆಂಟ್ ಬರುತ್ತಾ? ಅದು ಮ್ಯಾಟರ್, ಲಾಸ್ಟಿಗೆ ಅದೇ ಮ್ಯಾಟರ್ ಆಗೋದು. ಅದು ತುಂಬಾ ಕಷ್ಟ ಆಗಿದೆ, ಅದು ಬೇರೆ ವಿಚಾರ. ಪೇಮೆಂಟ್ ಇಂದ ಕಷ್ಟ ಅಂತ ಹೇಳ್ತಾರೆ, ಯಾವ ತರ ಕಷ್ಟ ಆಗುತ್ತೆ ಪೇಮೆಂಟ್? ಕೆಲವು ಪ್ರೊಡಕ್ಷನ್ ಹೌಸ್ಗಳು ಆತರ ಆಗಿದಾವೆ. ಅಂದ್ರೆ ಕಮಿಟ್ ಆಗ್ಬೇಕಾದ್ರೆ ಅವರ ಅಗ್ರಿಮೆಂಟ್ ಗಳನ್ನ ನಾವು ಸೈನ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಅಗ್ರಿಮೆಂಟ್ ನಾವು ಅಕಸ್ಮಾತ್ ಏನೋ ಹಿಂಗ್ ಕೇಳಕ್ ಹೋದ್ರೆ ಅದಲ್ಲೇ ನಿಮ್ಗೆ ಹಾಕ್ರಿ ಸುಮ್ನೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೋತಾರೆ. ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಟ್ಕೊಂಡಿರ್ತಾರೆ. 2 ತಿಂಗಳಿಗೆ ಒಂದ್ಸಲ ಬರುತ್ತೆ, 3 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ನಿಮ್ದು ಅಂತ. ಅಲ್ಲಿ ತನಕ ಸುಮ್ಮನೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕಷ್ಟಗಳನ್ನ ಯಾರು ಕೇಳಲ್ಲ. ನೋ ಬಡಿ. ನಾನೊಂದು ಕಾಸ್ಟ್ಯೂಮ್ ತಗೊಂಡ್ ಬರ್ತೀನಿ ಅಂತಂದ್ರೆ ನಾನು ಬಟ್ಟೆ ಅಂಗಡಿ ಇಟ್ಟಿರಲ್ಲ. ಸರ್ ನಾಳೆ ಹತ್ತನ್ ಬಿಡಿ ಸರ್, ಹೌದಾ ಓಕೆ ನಾನು ಇರೋ ತಗೊಂಡ್ ಬಂದಿರ್ತೀನಿ ಅಷ್ಟೇನೆ. ನಾನ್ ಡೈರೆಕ್ಟ್ ಆಗಿ ಹೇಳ್ಬೋದು, ಬೇರೆಯವ್ರು ಹೆಂಗ್ ಹೇಳ್ತಾರೆ ಅದನ್ನ? ಅಂದ್ರೆ ಇದು ಆರ್ಟಿಸ್ಟ್ ಗಳು ನೀವು ಇವಾಗ ಹೇಳಿದ್ ನನಗೆ ಅದು ಆಶ್ಚರ್ಯ ಅನಿಸ್ತು. 2 ರಿಂದ 3 ತಿಂಗಳು ನೀವು ಫ್ರೀ ಆಗಿ ಮಾಡ್ಬೇಕು, ಅದಾದ್ಮೇಲೆ ನಿಮ್ ಪೇಮೆಂಟ್ ಫ್ರೀ ಅಂತಂದ್ರೆ ವೇಟ್ ಮಾಡ್ಬೇಕು, ವೇಟಿಂಗ್ ಪೀರಿಯಡ್. ಸೊ ಆ 2 ತಿಂಗಳು ಇವಾಗ ಜನವರಿ ನೀವು ಶೂಟಿಂಗ್ ಮಾಡಿದ್ರೆ ನಿಮ್ಮ ಜನವರಿ ಪೇಮೆಂಟ್ ಬರೋದು ಮಾರ್ಚ್ ಅಥವಾ ಮಾರ್ಚ್ ಎಂಡ್ ಅಲ್ಲಿ. ಓಕೆ, ಆಲ್ಮೋಸ್ಟ್ 3 ಮಂತ್ಸ್. ಸೊ ಆ 3 ಮಂತ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಂಡಿಚರ್ಸ್ ಎಲ್ಲ ಏನು ಮಾಡಕ್ಕಾಗಲ್ಲ, ಹೆಂಗಾರ ಬದುಕ್ರಿ ನೀವು. ಎಷ್ಟು ಕಷ್ಟ ಆಗತ್ತೆ ಇದು ಇವಾಗ ಎಸ್ಟಾಬ್ಲಿಷ್ಡ್ ಆಗಿರುವಂತಹ ಆರ್ಟಿಸ್ಟ್ ಗಳಿಗೆ, ಇವಾಗ ರೀಸೆಂಟ್ ಆಗಿ ಬಂದಿರುವಂತಹ ಫ್ರೆಶ್ ಆರ್ಟಿಸ್ಟ್ ಗಳಿಗೆ ಇದು ತುಂಬಾನೇ ಡಿಫ್ರೆನ್ಸ್ ಅಂತ ಅನ್ಸತ್ತಾ ನಿಮ್ಗೆ? ಬಿಕಾಸ್ ಎಸ್ಟಾಬ್ಲಿಷ್ ಆಗಿರೋರಿಗೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡಿರ್ತಾರೆ. ಇದು ತಪ್ಪು.
ಹೌದಾ? ನಮ್ಮ ಒಂದು ಪರ್ಸೆಪ್ಷನ್ ಹಂಗೆ ಇತ್ತು. ಹೇಳ್ಬಿಡ್ತೀನಿ ಇದನ್ನ. ದುಡ್ಡು ಮಾಡ್ಕೊಂಡು ಸೀರಿಯಲ್ ಇಂದ ದುಡ್ಡು ಮಾಡದೆ ಅಂತನ್ನೋರು ನಾಯಕ ನಟರಾಗಿದ್ರೆ ಮಾತ್ರ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಓ, ಯಾಕಂದ್ರೆ ನಾಯಕ ನಟರಿಗೆ ಅವ್ರಿಗೆ ಅವ್ರದೇ ಆದಂತ ಒಂದು ಪೇಮೆಂಟ್ ಮೋಡ್ ಇರುತ್ತೆ, ಡಬಲ್ ಡಿಜಿಟ್. ಸೊ ಏನಾಗುತ್ತೆ, ನಂಬರ್ ಆಫ್ ಡೇಸ್ ಶೂಟ್ ಜಾಸ್ತಿ ಇರುತ್ತೆ. ನೀವು ಪರ್ ಡೇ ತಗೊಳ್ಳೋದು ಪೇಮೆಂಟ್ ಆರ್ಟಿಸ್ಟ್ ಆಗಿ. ನಿಮಗೆ ಲಮ್ಸಮ್ ಅಮೌಂಟ್ ಅಂತ ಯಾರು ಕೊಡಲ್ಲ. ಓಕೆ. 10 ದಿನ ಮಾಡಿದ್ರೆ 10 ದಿನದ ಪೇಮೆಂಟ್ ನಿಮಗೆ ಕೊಡೋದು. ತಿಂಗಳಲ್ಲಿ 20 ದಿನ ಮಾಡಿದ್ರೆ 20 ದಿನದ ಪೇಮೆಂಟೇ ಕೊಡೋದು. 21 ದಿನದ್ದು ಅಥವಾ 25 ದಿನದ್ದು ಯಾರು ಕೊಡಲ್ಲ. ಓಕೆ. ಸೊ ನೀವು ಎಷ್ಟು ದಿನದ ಕೆಲಸ ಮಾಡಿದ್ರೆ ಎಷ್ಟು ತಾನೇ ಬರುತ್ತೆ. ಹಾ. ಅದೇ ಸೆಕೆಂಡ್ ಲೀಡ್, ಥರ್ಡ್ ಲೀಡ್ ಅಥವಾ ನಾರ್ಮಲ್ ಆರ್ಟಿಸ್ಟ್, ಒನ್ ಡೇ ಆರ್ಟಿಸ್ಟ್, ಈ ತರದೆಲ್ಲ ಅವ್ರವ್ರದೇ ಆದಂತ ಪೇಮೆಂಟ್ ಇರುತ್ತೆ. ಅವ್ರು ಎಷ್ಟು ದಿನ ಮಾಡಿದ್ರು ಅಷ್ಟಕ್ಕೆ ಮಾತ್ರ. ಅಷ್ಟು ಈಸಿಯಾಗಿ ಪೇಮೆಂಟ್ ಯಾರಿಗೂ ಸಿಗಲ್ಲ. ಸೊ ಅವರ ಒಂದು ವಿಚಾರದಲ್ಲಿ ಹೀರೋ ಅಂತ ಮಾಡೋರಿಗೆ ಒಂದ್ ಸ್ವಲ್ಪ ಸೇಫರ್ ಇರುತ್ತೆ. ಅವನ್ ಚಟಕ್ಕೆ ಮತ್ತೊಂದಕ್ಕೆ ಖರ್ಚು ಮಾಡಿದ್ರೆ ನಮ್ಗೆ ಸಂಬಂಧ ಇಲ್ಲ. ಅವ್ನ್ ಸೇವಿಂಗ್ಸ್ ಮಾಡ್ಕೋಬೇಕು ಆ ಟೈಮಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಪ್ರಾಜೆಕ್ಟ್ ಎಷ್ಟು ದಿನ ಹೋಗುತ್ತೆ ಅಂತ ಗೊತ್ತಿಲ್ಲ. ನೀವು ನಂಬಲ್ಲ, 100 ದಿನಕ್ಕೆ 50 ದಿನಕ್ಕೆ 60 ದಿನಕ್ಕೆಲ್ಲ ವೈಂಡ್ ಅಪ್ ಆಗಿರೋ ಸೀರಿಯಲ್ಗಳಿದಾವೆ ನಮ್ಮ ಇಂಡಸ್ಟ್ರಿಯಲ್ಲಿ. ಫಸ್ಟ್ ಹೇಳೋದೇನು, ನಮ್ದು ಅಗ್ರಿಮೆಂಟ್ ಆಗ್ಬಿಟ್ಟಿದೆ, ನಾವು ಮಿನಿಮಮ್ 250 ಎಪಿಸೋಡ್ ಮಾಡ್ತೀವಿ, 1 ವರ್ಷ ಬರುತ್ತೆ, 400 ಬರುತ್ತೆ, 500 ಬರುತ್ತೆ ಅಂತ. ಕಟ್ ಮಾಡಿದ್ರೆ 60 ಎಪಿಸೋಡ್ಗೂ ಎಂಡ್ ಆಗಿದೆ, 150 ಎಪಿಸೋಡ್ಗೂ ಎಂಡ್ ಆಗಿದೆ, 200 ಎಪಿಸೋಡ್ಗೂ ಎಂಡ್ ಆಗಿದೆ. ಮತ್ತೆ ಆ ಗ್ಯಾಪ್ ಅಲ್ಲಿ ನೀವು ಯಾವ್ದಕ್ಕೂ ಕಮಿಟ್ ಆಗಂಗಿಲ್ಲ, ಇದು ಒಂದೇ ಮಾಡ್ಬೇಕು ಅಂತ ಇರುತ್ತೆ. ಆ ತರ ಏನಾದ್ರು ತುಂಬಾ ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕ್ಬಿಟ್ರೆ ಆರ್ಟಿಸ್ಟ್ಗಳು ಬದುಕಕ್ಕಾಗಲ್ಲ. ಅದು ಈಗಿನ ಟೈಮಲ್ಲಿ ಹೆಂಗಾಗಿದೆ ಅಂತಂದ್ರೆ, ಮುಂಚೆ ನಾವು ಅಗ್ನಿಸಾಕ್ಷಿ ಎಲ್ಲ ಮಾಡೋ ಟೈಮಲ್ಲಿ 1 ಕ್ಯಾಮ್ರಾ ಇತ್ತು, 1ರಿಂದ 2 ಕ್ಯಾಮ್ರಾ ಆಯ್ತು, 2ರಿಂದ 3 ಆಯ್ತು. ಈಗ ನೀವು ನಂಬಲ್ಲ, ಕೆಲವೊಂದು ಸ್ಪೆಷಲ್ ಎಪಿಸೋಡ್ ಟೈಮಲ್ಲಿ 4 ಕ್ಯಾಮ್ರಾ ಬರುತ್ತೆ. ಓಕೆ. ಒಂದಿನಕ್ಕೆ ಇಷ್ಟು ಡ್ಯೂರೇಷನ್ ಕೊಡಬೇಕು ಅಂತ ಡೈರೆಕ್ಟರ್ಗೆ ಏನು ಇದಿರುತ್ತೆ, ಟಾರ್ಗೆಟ್ ಇರುತ್ತೆ. ಇನ್ನೂ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನಂಬರ್ ಆಫ್ ಆರ್ಟಿಸ್ಟ್ಗಳು ಜಾಸ್ತಿ ಇರ್ತವೆ. ಆ ಆರ್ಟಿಸ್ಟ್ಗಳು ಒಂದೇ ಒಂದು ಸೀನಲ್ಲಿ ಎಲ್ಲರೂ ಇರಬೇಕು ಅಂತ ಇರ್ತಾರೆ. ಅವಾಗ ಟೈಮ್ ಹೋಗಲ್ಲ ನಿಮಗೆ. 4 ಅಲ್ಲ 5 ಕ್ಯಾಮ್ರಾ ಇದ್ರೂ ಕಮ್ಮಿ ಆಗುತ್ತೆ ಅವಾಗ. ಸೊ ತಪ್ಪು ಅಂತ ನಾನು ಹೇಳಲ್ಲ. ಎಂಡ್ ಆಫ್ ದ ಡೇ ಪ್ರೊಡಕ್ಷನ್ ಹೌಸ್ ಅವರು ಸೇಫ್ ಆಗಬೇಕು. ಅವ್ರು ಸೇಫ್ ಆದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅದು ಪ್ರೊಡ್ಯೂಸರ್ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳಬಲ್ಲೆ. ಬಟ್ ಆರ್ಟಿಸ್ಟ್ ಜಾಗದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ನೀನ್ ಏನಾದ್ರು ಮಾಡ್ಕೊಳಪ್ಪ, ನನ್ನ ದುಡ್ಡು ನನ್ಗೆ ಕೊಟ್ಬಿಡು ಅಷ್ಟೇ. ನನ್ನ ಮನೆ ನಡಿಬೇಕು ಅಂದ್ರೆ ನಾನ್ ದುಡಿಬೇಕು, ನಾನ್ ದುಡ್ದು ನನ್ನ ಕೈಗೆ ಸೇರ್ಬೇಕು ಅಷ್ಟೇ. ಬಟ್ ಅದು ಕೂಡ ಇವಾಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮೋಸಗಳಾಗುವಂತ ಹಂತಕ್ಕೆ ಬಂದಿದೆ. ಇದಾಗಿತ್ತು ರಾಜೇಶ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.